ಕರ್ನಾಟಕದ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಸ್ವಾಗತ. ಎಸ್ಪೆಷಲಿ ಯಾರು ಮ್ಯಾಥಮೆಟಿಕ್ಸು ನನ್ನ GH ಮ್ಯಾಥ್ಸ್ ಯೂಟ್ಯೂಬ್ ಫಾಲೋ ಮಾಡ್ತಾಯಿದ್ದೀರಿ ಅವ್ರಿಗೆ, ಮತ್ತು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಅವರಿಗೆ ಪರ್ಟಿಕ್ಯುಲರ್ ವಾಟ್ಸಪ್ಗೆ ಗ್ರೂಪ್ಗೆ ನಾವು ಸೆಂಡ್ ಮಾಡ್ತಾಯಿರ್ತೀವಿ. ಈಗ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಸೆಕೆಂಡ್ ಪಿ ಯು ಸಿ ಚಾಪ್ಟರ್ ವೈಸ್, ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಚಾಪ್ಟರ್ ವೈಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಕರ್ನಾಟಕದ ಯಾವುದೇ ವಿದ್ಯಾರ್ಥಿಗಳು ಇದನ್ನು ಯುಟಿಲೈಸ್ ಮಾಡ್ಕೊಬೋದು. ಅಟ್ ದ ಸೇಮ್ ಟೈಮ್ ಕರ್ನಾಟಕ PU ಬೋರ್ಡ್ ಸಹ ಒಳ್ಳೆಯ ರೆಪ್ಯೂಟೆಡ್ ಲೆಕ್ಚರ್ಸಿಂದ ಟೀಚ್ ಮಾಡಿಸ್ತಾ ಇದ್ದಾರೆ. ಆರ್ಟ್ಸು, ಸೈನ್ಸು, ಕಾಮರ್ಸು ಯಾರು ಬೇಕಾದರೂ DPUE, DK, PUC, PA ಯೂಟ್ಯೂಬ್ ಹೋದರೆ ನಿಮಗೆ ಫ್ರೀಯಾಗಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಸಹ ನೀವು ಯೂಟ್ಯೂಬನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಹೋದರೆ ಪರ್ಟಿಕ್ಯುಲರಾಗಿ ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸು ಮತ್ತು ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸು ಮತ್ತು CETಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಡಿಸ್ಕಸ್ ಮಾಡಿರ್ತೀವಿ. ಎರಡನ್ನೂ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಯಾವುದು ನಿಮ್ಗೆ ಅನುಕೂಲ ಆಗುತ್ತೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ನಾನು ಆಲ್ರೆಡಿ ರಿಪೀಟ್ ಮಾಡ್ತಾ ಇದ್ದೀನಿ. ಮೆಟ್ರಿಸಿಸ್, ಡಿಟರ್ಮಿನೆಂಟ್ಸ್, ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಚಾಪ್ಟರ್, ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಲ್ ಕ್ಯಾಲ್ಕುಲಸಲ್ಲಿ ಆಲ್ರೆಡಿ ಇವತ್ತಿಗೆ ಎಂಡಿಗೆ ಬಂದಿದ್ದೀವಿ. ದಟ್ ಈಸ್ ಸಕ್ಸಸಿವ್ ಡಿಫ್ರೆನ್ಷಿಯೇಷನ್. ಹಿಂದೆ ಎಲ್ಲನೂ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ, ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಈಗ ಸಕ್ಸಸಿವ್ ಡಿಫ್ರೆನ್ಷಿಯೇಷನ್. Successive differentiation. Successive differentiation. Successive differentiation. But a successive differentiation is very important concept which is very useful. ನಮ್ಮ ಸೆಕೆಂಡ್ ಪಿ ಯು ಸಿನಲ್ಲೇ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಚಾಪ್ಟರ್ ಬರುತ್ತೆ, ಅಲ್ಲೂ ಯುಟಿಲೈಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಹೈಯರ್ ಎಜುಕೇಷನ್ BSc ಮತ್ತು BE ಹೋದಾಗ ಇದು ಸಕ್ಸೆಸಿವ್ ಡಿಫ್ರೆನ್ಷಿಯೇಷನ್ ಮುಂದಿನ ಭಾಗನೇ ನಾವು ಡಿಸ್ಕಸ್ ಮಾಡೋದು. ಏನು ಡಿಸ್ಕಸ್ ಮಾಡ್ತೀವಿ ಅದು ಎಲ್ಲಿ ಯೂಸ್ ಆಗುತ್ತೆ, BScನಲ್ಲಿ ಯಾವ ಥರ ಯೂಸ್ ಆಗುತ್ತೆ, ಮತ್ತು ನಮ್ಮ ಸೆಕೆಂಡ್ ಪಿ ಯು ಸಿಗೆ ಎಷ್ಟಿರುತ್ತೆ, BE ಹೋದಾಗ ಎಲ್ಲಿ ಯುಟಿಲೈಸ್ ಮಾಡ್ತೀವಿ, ಯಾವುದನ್ನು ಯುಟಿಲೈಸ್ ಮಾಡ್ತೀವಿ ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಸ್ಟೂಡೆಂಟ್ಸ್, ಸಕ್ಸೆಸಿವ್ ಡಿಫ್ರೆನ್ಷಿಯೇಷನ್ ಅಂದರೆ ನೋಡಿ, ಇಲ್ಲಿ ನಾವು y is a function of x, y is a function of x, ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ, ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್. ನಾವು y is a function of x ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂದಾಗ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂದಾಗ yಗೆ ಡಿಫ್ರೆನ್ಷಿಯೇಟ್ ಮಾಡಿದಾಗ dy ಓವರ್ dx, f of x ಡೆರಿವೇಟಿವ್ ಆಫ್ f of x f dash x. ವಿ ಆರ್ ಆಲ್ರೆಡಿ ಗೊತ್ತಿದೆ ನಮಗೆ, dy over dx is also denoted by y1, y dash or ಕ್ಯಾಪಿಟಲ್ dy. ಕ್ಯಾಪಿಟಲ್ D ಅಂದರೆ ಏನು ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ, d by dx. ಇದನ್ನು ನಾವು ಡಿಫರೆನ್ಷಿಯಲ್ ಆಪರೇಟರ್ ಅಂತ ಕರಿತೀವಿ. ಎಂತ ಕರಿತೀವಿ? ಡಿಫರೆನ್ಷಿಯಲ್ ಆಪರೇಟರ್. ಡಿಫರೆನ್ಷಿಯಲ್ ಆಪರೇಟರ್ ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ. ನಾವು ಈಗ ಈ ಸಕ್ಸೆಸಿವ್ ಡಿಫ್ರೆನ್ಷಿಯೇಷನಲ್ಲಿ ನಾವು ಮ್ಯಾಕ್ಸಿಮಮ್ ಇಲ್ಲೆಲ್ಲನೂ ಯೂಸ್ ಮಾಡ್ತೀವಿ. ಅಂದರೆ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಪ್ರಾಬ್ಲಮ್ಸು ಯೂಸ್ ಮಾಡ್ತೀವಿ ಇಲ್ಲಿ, ಮತ್ತು ಎಲ್ಲ ಥರದ ಪ್ರಾಬ್ಲಮ್ಸನ್ನು ಯೂಸ್ ಮಾಡಿಕೊಂಡು ನಾವು ಸಕ್ಸೆಸಿವ್ ಡಿಫ್ರೆನ್ಷಿಯೇಷನನ್ನು ಯೂಸ್ ಮಾಡ್ತೀವಿ. ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸು ಮತ್ತು ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್, ಇಂಪ್ಲಿಸಿಟ್ ಫಂಕ್ಷನ್ಸ್ ಎಲ್ಲನೂ ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಯಾವ ಥರ ಯೂಸ್ ಮಾಡ್ತೀವಿ, ಯಾಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸಿ, ಡೆರಿವೇಟಿವ್ ಆಫ್, ನೋಡಿ, ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂದಾಗ ನಾವೇನಂತ ಕರಿತೀವಿ? dy ಓವರ್ dx ಆರ್ y ಡ್ಯಾಶ್ ಆರ್ y1 ಆರ್ dy. ನಾವು ಡೆರಿವೇಟಿವ್ ಆಫ್ dy ಓವರ್ dx ಅಗೇನ್ ವಿತ್ ರೆಸ್ಪೆಕ್ಟ್ ಟು x ಇದನ್ನು ಏನಂತ ಕರಿತೀವಿ ಅಂದರೆ, ನೋಡಿ, ಡೆರಿವೇಟಿವ್ dy ಓವರ್ dx, ಡೆರಿವೇಟಿವ್ ಆಫ್ dy ಓವರ್ dx ಇದನ್ನು ನಾವು ಏನಂತ ಕರಿತೀವಿ ಅಂದರೆ d2y ಓವರ್ dx ಸ್ಕ್ವಯರ್. ಇಲ್ಲೇನು dy ಓವರ್ dx ಅಂತ ಬರೆದಿದ್ದೀವಿ, ಇದನ್ನು ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ ಕರಿತೀವಿ. ಫಸ್ಟ್ ಆರ್ಡರ್ ಡೆರಿವೇಟಿವ್. ಡೆರಿವೇಟಿವ್ ಆಫ್ dy ಓವರ್ dx ಆರ್ ಡೆರಿವೇಟಿವ್ ಆಫ್ ಫಸ್ಟ್ ಆರ್ಡರ್ ಡೆರಿವೇಟಿವ್. ಇದನ್ನು ಸಿಂಬಲಲ್ಲಿ d by dx ಆಫ್ dy over dx ಆರ್ d by dx ಆಫ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಈಸ್ ಈಕ್ವಲ್ ಟು d2y ಓವರ್ dx ಸ್ಕ್ವೇರ್ ಈಸ್ ಆಲ್ಸೋ ಡಿನೋಟೆಡ್ ಬೈ y ಡಬಲ್ ಡ್ಯಾಶ್ y2 d2y ಬಟ್ ನಾಟ್ ಈಕ್ವಲ್ ಟು y ಸ್ಕ್ವೇರ್. ಈ ಥರ ಬರೀಬಾರ್ದು. ಇದನ್ನು ನಾವೇನಂತ ಕರಿತೀವಿ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಕರಿತೀವಿ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಕರಿತೀವಿ. ಎಗೇನ್ ಡೆರಿವೇಟಿವ್ ಆಫ್
ಡೆರಿವೇಟಿವ್ ಆಫ್ d2y over dx ಸ್ಕ್ವೇರ್ ಅಂದರೆ ಡೆರಿವೇಟಿವ್ ಆಫ್ ಸೆಕೆಂಡ್ ಆರ್ಡರ್ ಈಸ್ ಈಕ್ವಲ್ ಟು ಸಿಂಬಲಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ d2y over dx ಸ್ಕ್ವೇರ್ ಈಸ್ ಈಕ್ವಲ್ ಟು d3y over dx ಕ್ಯೂಬ್ ದಟ್ ಈಸ್ ಈಕ್ವಲ್ ಟು y ತ್ರಿಬಲ್ ಡ್ಯಾಶ್ ಆರ್ ವೈ ತ್ರೀ ಸಫಿಕ್ಸಲ್ಲೇ ಬರೀಬೇಕು, ಇದರ ಸಫಿಕ್ಸಲ್ಲಿ ಪಕ್ಕದಲ್ಲಿ ಬರೀಬೇಕು d3y ಬಟ್ ನಾಟ್ ಈಕ್ವಲ್ ಟು y ಕ್ಯೂಬ್. ಇದನ್ನು ನಾವೇನಂತ ಕರಿತೀವಿ? ಥರ್ಡ್ ಆರ್ಡರ್ ಡೆರಿವೇಟಿವ್ ಅಂತ ಕರಿತೀವಿ. ಅದಕ್ಕೆ ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್. ಕಂಟಿನ್ಯೂಡ್ ದಿಸ್ ಪ್ರೋಸೆಸ್ ಅಪ್ ಟು nth ಆರ್ಡರ್. nth ಆರ್ಡರ್ ಅಂದರೆ ಡಿ ಎನ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಎನ್. ಇದು ನಾವೇಂತ ಕರಿತೀವಿ? ವೈ ಎನ್, nth ಆರ್ಡರ್ ಅಂತ ಕರಿತೀವಿ. ಏನಂತ ಕರಿತೀವಿ? nth ಆರ್ಡರ್. ಈ ಪ್ರೋಸೆಸ್ಸನ್ನು ನಾವು ಸಕ್ಸಸಿವ್ ಡಿಫರೆನ್ಷಿಯೇಷನ್ ಅಂತ ಕರಿತೀವಿ. ಡೆರಿವೇಟಿವ್ ಆಫ್ ವೈ ಫಸ್ಟ್ ಆರ್ಡರ್ ಡಿ ಓ ಡಿ ಎಕ್ಸ್, ಡೆರಿವೇಟಿವ್ ಆಫ್ ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್, ಇಟ್ ಈಸ್ ಡಿನೋಟೆಡ್ ಬೈ ಡಿಫರೆಂಟ್ ವೇ, ದಟ್ ಈಸ್ ಸೆಕೆಂಡ್ ಆರ್ಡರ್. ಡೆರಿವೇಟಿವ್ ಆಫ್ ಸೆಕೆಂಡ್ ಆರ್ಡರ್ ಈಸ್ ಈಕ್ವಲ್ ಟು ಥರ್ಡ್ ಆರ್ಡರ್, ಡೆರಿವೇಟಿವ್ ಆಫ್ ಥರ್ಡ್ ಈಸ್ ಈಕ್ವಲ್ ಟು ಫೋರ್ತ್ ಆರ್ಡರ್. ಫೋರ್ತ್ ಆರ್ಡರ್ನ ವೈ ಫೋರ್, ವೈ ಇಲ್ಲಿ 4 ಡ್ಯಾಶ್ ಹಾಕ್ತೀರಿ, ಓಕೆ, ಇಲ್ಲಿ 4 ಹಾಕ್ತೀರಿ. ಡೆರಿವೇಟಿವ್ ಆಫ್ ಫೋರ್ತ್ ಆರ್ಡರ್, ಫಿಫ್ತ್ ಆರ್ಡರ್, ಡೆರಿವೇಟಿವ್ ಆಫ್ ಸಿಕ್ಸ್ತ್, ಡೆರಿವೇಟಿವ್ ಆಫ್ 7, ಈ ಥರ 8 ಆಗುತ್ತೆ. ಅದನ್ನು ನಾವು nth ಆರ್ಡರ್ ಈಸ್ ಕಾಲ್ಡ್ ಆ್ಯಸ್ ವೈ ಎನ್. ಇದನ್ನ ಅಂತ ಕರಿತೀವಿ? nth ಆರ್ಡರ್ ಅಂತ ಕರಿತೀವಿ. ಈ nth ಆರ್ಡರನ್ನು ನಾವು ಸೆಕೆಂಡ್ ಪೇಜ್ನಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ಬಿ ಎಸ್ ಸಿನಲ್ಲಿ ಡಿಸ್ಕಸ್ ಮಾಡ್ತೀವಿ ಮತ್ತು ಬಿನಲ್ಲಿ ಡಿಸ್ಕಸ್ ಮಾಡ್ತೀವಿ. ಅಲ್ಲಿಗೆ ಸಕ್ಸೆಸಿವ್ ಡಿಫ್ರೆನ್ಷಿಯೇಷನಲ್ಲಿ ನಿಮಗೆ ಅಲ್ಲಿಗೆ nth ಆರ್ಡರ್ ಎಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತ ಗೊತ್ತಾಯಿತು, ಇದ್ರ ಪ್ರೊಸೀಜರ್ ಗೊತ್ತಾಯಿತು. ನಾವು ಸೆಕೆಂಡ್ ಪೇಜ್ನಲ್ಲಿ ಡಿಸ್ಕಸ್ ಮಾಡೋದು ಸೆಕೆಂಡ್ ಆರ್ಡರ್ ಮಾತ್ರ. ಸೆಕೆಂಡ್ ಆರ್ಡರ್ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡೋದನ್ನ ನಾವು ಸೆಕೆಂಡ್ ಪೇಜ್ನಲ್ಲಿ ಡಿಸ್ಕಸ್ ಮಾಡ್ತೀವಿ. ಬಟ್ ಈ ಸೆಕೆಂಡ್ ಆರ್ಡರ್, ಫಸ್ಟ್ ಆರ್ಡರ್, ಥರ್ಡ್ ಆರ್ಡರ್, ಫೋರ್ತ್ ಆರ್ಡರ್, ಫಿಫ್ತ್ ಆರ್ಡರ್, ಸಿಕ್ಸ್ತ್ ಆರ್ಡರ್, ಸೆವೆಂತ್ ಆರ್ಡರ್ ನಮ್ಮ ಸೆಕೆಂಡ್ ಪೀಸಿನ ಡಿಫರೆನ್ಷಿಯಲ್ ಈಕ್ವೇಷನ್ ಚಾಪ್ಟ್ರಲ್ಲೂ ಯೂಸ್ ಮಾಡ್ತೀವಿ. ಅಲ್ಲಿ ಆರ್ಡರ್ ಆ್ಯಂಡ್ ಡಿಗ್ರಿ ಡಿಸ್ಕಸ್ ಮಾಡ್ತೀವಲ್ವ, ಮಾಡೋ ಟೈಮಲ್ಲಿ ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್, ಫೋರ್ತ್ ಆರ್ಡರ್ ಡಿಸ್ಕಸ್ ಮಾಡ್ತೀವಿ. ಬಟ್ ಡಿಫ್ರೆನ್ಷಿಯೇಟ್ ಮಾಡೋದಿರಲ್ಲ ಅಷ್ಟೇ, ಓಕೆ. ಅಲ್ಲಿಗೆ ಸಕ್ಸಸಿವ್ ಡಿಫ್ರೆನ್ಷಿಯೇಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ಪ್ರಾಬ್ಲಮ್ಸನ್ನು ಯಾವ ಥರ ಮಾಡ್ತಿದ್ರ ಮೇಲೆ ನೋಡ್ತಾ ಇರಿ. ಪ್ರಾಬ್ಲಮ್ಸನ್ನು ಯಾವ ಥರ ಮಾಡ್ತೀವಿ ಡಿಸ್ಕಸ್ ಮಾಡಿ. ಇದ್ರಾಗ ಏನು ಜಾಸ್ತಿ ಪ್ರಾಬ್ಲಮ್ಸ್ ಮಾಡೋದು ಭಾರಿ ಈಸಿ ನೋಡಿ. ಇಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 10, ಕ್ವಶನ್ ನಿಮಗೆ ಫೈಂಡ್ d2y ಓವರ್ ಡಿ ಎಕ್ಸ್ ಸ್ಕ್ವಯರ್ ಆರ್ ವೈ ಡಬಲ್ ಡ್ಯಾಶ್ ಆರ್ ವೈ ಟು ಆರ್ ಡಿ ಸ್ಕ್ವಯರ್ ವೈ ಆರ್ ಫೈಂಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಬೇಕಾದರೂ ಕೇಳ್ಬೋದು. ಸೆಕೆಂಡ್ ಆರ್ಡರ್ ಕಂಡಿಡಿ ಅಂತ ಬೇಕಾದ್ರೂ ಕೇಳ್ಬೋದು. ವಿ ನೋ ದಟ್ ನಮ್ಗೆ ಆಲ್ರೆಡಿ ಏನು ಗೊತ್ತಿದೆ ಅದನ್ನು ಫಸ್ಟ್ ಡಿಸ್ಕಸ್ ಮಾಡೋಣ. ನಾವು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ದಟ್ ಈಸ್ ಡಿ ವೈ ಓವರ್ ಡಿ ಎಕ್ಸ್ ಆರ್ ವೈ ಡ್ಯಾಶ್ ಆರ್ ವೈ ಒನ್, ಯಾವುದೋ ಒಂದು ಬರೀರಿ, ನಾನು ನಿಮಗೆ ಗೊತ್ತಾಗಲಿ ಅಂತ ಹಂಗೆ ಬರೀತಿರ್ತೀನಿ ಅಷ್ಟೇ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಮೈನಸ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1 ರಿಮೈನಿಂಗ್ -4. ಡೆರಿವೇಟಿವ್ ಆಫ್ ಎವರಿ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು 0. ಇದು ಫಸ್ಟ್ ಆರ್ಡರು. ನಾವು ಸೆಕೆಂಡ್ ಆರ್ಡರ್ ಅಂದರೆ ಎಗೇನ್ ಈ ಪದಗಳೆಲ್ಲ ಯೂಸ್ ಮಾಡ್ತಾ ಇರಬೇಕು. ಎಗೇನ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಾವು d2y y2 ಆರ್ ವೈ ಡಬಲ್ ಡ್ಯಾಶ್ ಆರ್ d2y ಓವರ್ ಡಿ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ವಾಟ್ ಈಸ್ ದ ಡೆರಿವೇಟಿವ್ ಆಫ್ 2x ಅಂದರೆ ಎಕ್ಸ್ಗೆ 1 ರಿಮೈನಿಂಗ್ 2. ಡೆರಿವೇಟಿವ್ ಆಫ್ ಎವರಿ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು 0. ಬೇಕಾದ್ರೆ ಇಫ್ ನೀಡ್ ಎಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ d3y y3 y ತ್ರಿಬಲ್ ಡ್ಯಾಶ್ d3y ಓವರ್ ಡಿ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಕಾನ್ಸ್ಟೆಂಟ್ಗೆ 0 ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಮಾಡ್ಬೋದು. ಬಟ್ ನಮ್ಗೆ ಇಷ್ಟೇ ಇರೋದು ಅಂದರೆ y3ನೂ ಕಂಡುಹಿಡ್ಕೊಬೋದು ಅಂತ ಹೇಳಿದೆ, ಬಟ್ ನಮ್ಮ ಸೆಕೆಂಡ್ ಪೀಸ್ನಲ್ಲಿ ಇಲ್ಲ ಅದು. ಈ ಥರ ಪ್ರಾಬ್ಲಮ್ಸನ್ನು ಬೇಕಾದಷ್ಟು ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡ್ಬೋದು, ಓಕೆ. ಇನ್ನೊಂದು ಡಿಫ್ರೆಂಟ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತೀನಿ ನೋಡಿ. ನಾವು 4x ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 6x ಮೈನಸ್ 9 ನೀವು ವರ್ಕೌಟ್ ಮಾಡೋಕ್ಕೆ ನಂಬರ್ ಆಫ್ ಪ್ರಾಬ್ಲಮ್ಸ್ ನೀವು ಇದರಲ್ಲೇ 8x ಕ್ಯೂಬ್ ಪ್ಲಸ್ ಇಲ್ಲಿ ಮೈನಸ್ ಇರೋದು ಪ್ಲಸ್ ಹಾಕ್ಕೊಳ್ಳಿ, 3 ಬದಲಾಗಿ 10 ಹಾಕ್ಕೊಳ್ಳಿ, ಇಲ್ಲಿ ಮೈನಸ್ ಹಾಕ್ಕೊಳ್ಳಿ, 9 ಹಾಕ್ಕೊಳ್ಳಿ, ಕಾನ್ಸ್ಟೆಂಟ್ 100 ಹಾಕ್ಕೊಳ್ಳಿ, 2000. ವರ್ಕೌಟ್ ಮಾಡೋಕ್ಕೆ ನೀವೇ ಪ್ರಾಬ್ಲಮ್ಸ್ ಎಷ್ಟು ಬೇಕಾದ್ರೂ ಮಾಡ್ಬೋದು. ನಾನು ಒಂದು ಪ್ರಾಬ್ಲಮ್ ಮಾಡಿದ್ರೆ ಪವರ್ ಚೇಂಜ್ ಮಾಡ್ಕೋ ಅಷ್ಟೇ. ಇಲ್ಲಿ ಪವರ್ 3 ಇರೋ ಬದಲು 4, 5, 6 ಏನು ಬೇಕಾದ್ರೂ ಪವರ್ ಹಾಕ್ಯೋ, ನೆಗೆಟಿವ್ ಹಾಕ್ಯಂಡು ಮಾಡೋ ಬರುತ್ತೆ ಆನ್ಸರ್. ವರ್ಕೌಟ್ ಮಾಡೋಕ್ಕೆ ನಾವು ಒಂದು ಪ್ರಾಬ್ಲಮ್ ಮಾಡಿದ್ರೆ ಅದ್ರ ರಿಲೇಟೆಡ್ 10 ಪ್ರಾಬ್ಲಮ್ಸ್ ನೀವು ಮಾಡ್ಬೋದು. ನಾವು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್
ಯಾವುದೋ ಒಂದು ಬರೆಯೋಣ. dy over dx is equal to 12x square minus 6x plus 6. Again differentiate with respect to x ಅಂದಾಗ d2y over dx square is equal to 12x squareಗೆ 24x minus 6x. 6xಗೆ xಗೆ ಒಂದು ಉಳಿದಿದ್ದು ಕಾನ್ಸ್ಟೆಂಟ್ಗೆ 0. ಹೇಗೇನು ಡಿಫ್ರೆನ್ಷಿಯೇಟ್ ಮಾಡ್ತೀಯಾ, d3y over dx³ ಬಂದರೆ 24 ಆಗುತ್ತೆ. ಇನ್ನೊಂದ್ಸರಿ ಡಿಫ್ರೆನ್ಷಿಯೇಟ್ ಮಾಡ್ತೀಯಾ 0 ಆಗುತ್ತೆ. ಓಕೆ, ಮತ್ತೆ 0 ಡಿಫ್ರೆನ್ಷಿಯೇಟ್ ಮಾಡ್ತೀಯಾ 0ನೇ, ದಟ್ ಇಸ್ ಆಲ್ಸೋ ಎ ಕಾನ್ಸ್ಟೆಂಟ್ ಆಗುತ್ತೆ. ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡ್ಬೋದು ನೀವು. ನೆಕ್ಸ್ಟು ನನ್ನ ಪ್ರಾಬ್ಲಮ್ಸ್ ತಗೊಂತೇನೆ. sin 7x into cos 3x. ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಫ್ y is equal to sin 7x into cos 3x. ಜನರಲಾಗಿ ಪ್ರಾಬ್ಲಮ್ ನೋಡಿದಾಗ ಸ್ಟೂಡೆಂಟ್ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ, ನಾವು ಹಿಂದೆ ಪ್ರಾಬ್ಲಮ್ಸ್ ಮಾಡ್ತೀವಿ, ಈ ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸ್ ಬಂದಾಗ ಪ್ರಾಡಕ್ಟ್ ಯೂಸ್ ಮಾಡಿಬಿಡೋಣ. ಇಲ್ಲೂ ನಿನ್ನ ಮೈಂಡಲ್ಲಿ ಅದೇ ಬರುತ್ತೆ, sin 7x into cos 2x ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸ್ ಇದೆ, ಪ್ರಾಡಕ್ಟ್ ಯೂಸ್ ಮಾಡೋಣ. ನೀನು ಅಂದ್ಕೊಂಡಿದ್ದು ತಪ್ಪಲ್ಲ. ಆದರೆ ಈ ಥರ ಸೈನ್ ಕಾಸ್, ಕಾಸ್ ಸೈನ್, ಸೈನ್ ಕಾಸ್ ಬಂದಾಗ ಪ್ರಾಡಕ್ಟ್ರದ್ದು ಬದಲಾಗಿ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಇದೆ. ಇದು ಇಂಟಿಗ್ರೇಷನ್ಸ್ಗೂ ಯೂಸ್ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಮತ್ತು ಇಂಟಿಗ್ರೇಷನ್ ಮಾಡಬೇಕಾದ್ರೆ ಭಾರಿ ಕೇರ್ಫುಲ್ಲಾಗಿರಬೇಕು. ಎರಡು ಕಡೆನೂ ಯೂಸ್ ಮಾಡೋದ್ರಿಂದ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸಲ್ಲೂ ಯೂಸ್ ಮಾಡ್ತೀವಿ ಮತ್ತು ಇಂಟಿಗ್ರೇಷನ್ಸಲ್ಲೂ ಯೂಸ್ ಮಾಡ್ತೀವಿ ಈ ಥರದ ಪ್ರಾಬ್ಲಮ್ಸು. ಸೈನ್ ಕಾಸ್, ಕಾಸ್ ಸೈನ್, ಸೈನ್ ಕಾಸ್ ಬಂದಾಗ ನೀವು ಫಾರ್ಮುಲಾ ಸೈನ್ ಎ ಇಂಟು ಕಾಸ್ ಬಿ, ಕಾಸ್ ಎ ಇಂಟು ಸೈನ್ ಬಿ, ಸೈನ್ ಎ ಇಂಟು ಸೈನ್ ಬಿ, ಕಾಸ್ ಎ ಇಂಟು ಕಾಸ್ ಬಿ. ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಫಾರ್ಮುಲಾ ಮಾಡಬೇಕಾದ್ರೆ ನೀವು ಯೂಟ್ಯೂಬ್ಗೆ ಹೋದರೆ, GH+ ಯೂಟ್ಯೂಬ್ಗೆ ಹೋದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚಾಪ್ಟರ್ ಮಾಡಬೇಕಾದ್ರೆ ಒಂದು 60-70 ಪ್ರಾಬ್ಲಮ್ಸು ಮತ್ತು ಎಲ್ಲ ಫಾರ್ಮುಲಾಗಳನ್ನು ಅಲ್ಲಿ ಬರ್ಸಿದ್ದೀನಿ ನಾನು. ಓಕೆ, ನೋಡಿ ಬೇಕಾದರೆ. ಈಗ ಇದು ನೋಡಿ, ಸೈನ್ ಎ ಇಂಟು ಕಾಸ್ ಬಿ ಫಾರ್ಮುಲಾ ಇರೋದ್ರಿಂದ ಏನು ಸೈನ್ ಎ ಕಾಸ್ ಬಿ, 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಕಾಸ್ ಎ ಸೈನ್ ಬಿ ಫಾರ್ಮುಲಾ ಏನು, 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ. ಸೈನ್ ಎ ಇಂಟು ಸೈನ್ ಬಿ ಫಾರ್ಮುಲಾ ಏನು, -1/2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಮೈನಸ್ ಕಾಸ್ ಆಫ್ ಎ ಮೈನಸ್ ಬಿ. ಕಾಸ್ ಎ ಇಂಟು ಕಾಸ್ ಬಿ ಫಾರ್ಮುಲಾ ಏನು, 1/2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ಬರಲಿ, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸಲ್ಲಿ ಬರಲಿ, ಇಂಟಿಗ್ರೇಷನ್ಸಲ್ಲಿ ಬರಲಿ, ಫಾರ್ಮುಲಾ ಚೆನ್ನಾಗಿ ಗೊತ್ತಿರಲಿ. ನೋಡಿ ಇದು ಯಾವ ಫಾರ್ಮುಲಾ ಇದೆ, ಸೈನ್ ಎ ಇಂಟು ಕಾಸ್ ಬಿ ಫಾರ್ಮುಲಾ ಇರೋದ್ರಿಂದ ಎ ಅಂದರೆ 7x, ಬಿ ಅಂದರೆ 3x. ಫಸ್ಟ್ ಬಿಫೋರ್ ಡಿಫ್ರೆನ್ಷಿಯೇಷನ್ನು ಬೈ ಯೂಸಿಂಗ್ ಫಾರ್ಮುಲಾ y is equal to 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ. ಎ ಅಂದರೆ 7x, ಬಿ ಅಂದರೆ 3x, ಎರಡು ಆ್ಯಡ್ ಮಾಡಿದ್ರೆ 10x ಪ್ಲಸ್ ಸೈನ್ ಆಫ್ 7x ಮೈನಸ್ 3x ಅಂದರೆ 4x. ಫಾರ್ಮುಲಾ ಪ್ರಕಾರ ಬರೆದು ಈಗ ನಾವು ಇಂಟಿಗ್ರೇಷನ್ಸಲ್ಲಾಗಿರಲಿ, ಡಿಫ್ರೆನ್ಷಿಯೇಷನಲ್ಲಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ನಾವು ಇದೊಂದು ಪ್ರಾಬ್ಲಮ್ಗೆ ನೀನು 100 ಪ್ರಾಬ್ಲಮ್ಸ್ ಬೇಕಾದ್ರೂ ಮಾಡ್ಬೋದು. ನಾವು ಈಗ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಾವು y1 or y dash or dy over dx ಕಾನ್ಸ್ಟೆಂಟ್ ಟೈಮ್ಸ್ ಆಫ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೈನ್ 10x ಅಂದರೆ ಕಾಸ್ 10x. ನಾವು ಹಿಂದೆ ಚೈನ್ ರೂಲು ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಮಾಡ್ಬೇಕಾದ್ರೆ ಹೇಳಿದ್ದೀವಿ, 10xಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 10xಗೆ 10 ಆಗುತ್ತೆ, ಒಂದೇ ಕಾನ್ಸ್ಟೆಂಟ್ರಿಂದ ಸ್ಟಾರ್ಟಿಂಗ್ ಬರೆದಿದ್ದೇನೆ. ಪ್ಲಸ್ ಸೈನ್ 4xಗೆ ಕಾಸ್ 4x ಮತ್ತು 4xಗೆ 4 ಆಗುತ್ತೆ, ಅದನ್ನ ಇಲ್ಲಿ ಬರೀತಾನೆ. ಇದು y1 ಆಯಿತು. ಬಟ್ ನಾವು ಸೆಕೆಂಡ್ ಆರ್ಡರ್ ಬೇಕಲ್ವಾ, ಎಗೇನ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ನಾವು y2 ಆರ್ d2y over dx square or y double dash is equal to 1/2 ಟೈಮ್ಸ್ ಆಫ್ ಕಾಸ್ 10xಗೆ, ಕಾಸ್ಗೆ ಮೈನಸ್ 10x ಇಂಟು 10, ಇಲ್ಲಿ ಆಲ್ರೆಡಿ 10 ಇರೋದ್ರಿಂದ -100 ಸೈನ್ 10x. ಅಗೇನ್ ಕಾಸ್ 4xಗೆ ಮೈನಸ್ ಸೈನ್ 4x ಇಂಟು 4, ಇಲ್ಲಿ ಒಂದು 4 ಇದೆ, -16 ಸೈನ್ 4x. ಓಕೆ, y2 ವಿ ಗೆಟ್. ಓಕೆ, ಎಗೇನ್ y3 ಬೇಕಾದ್ರೂ ಮಾಡ್ಬೋದು. ನಾನು ಹೇಳಿದ್ದೀನಿ y2 ಲಾಸ್ಟು, ಸೆಕೆಂಡ್ ಆರ್ಡರ್ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಇಫ್ ನೀಡ್ ಬೇಕಾದರೆ ಇಟ್ಟು ನಾವು ಒಳಗಡೆ ತೊಗೊಂಡು ಹೋಗ್ಬೋದು. ನೋಡಿ
y2 ಈಸ್ ಈಕ್ವಲ್ ಟು 2 ಇಂದ 100ನ ಡಿವೈಡ್ ಮಾಡ್ಬೋದು, ಇದಕ್ಕೆ ತೊಗೊಂಡೋಗ್ಬೇಡಿ, ಮೈನಸ್ sin 10x ಬೈ 50, ಇಲ್ಲಿ 50 ಮೈನಸ್ 50, 2 ಇಂದ 100 50 ಆಗುತ್ತೆ. ಡಿವೈಡ್ ಮಾಡಿಲ್ಲ ಅಂದರೆ ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ. ಮೈನಸ್ 2 ಇಂದ 16 8 sin 4x, 2 ಇಂದ ಇದನ್ನು ಡಿವೈಡ್ ಮಾಡಿಬಿಟ್ಟಿರ, 2 ಇಂದ ಇದನ್ನು ಡಿವೈಡ್ ಮಾಡಬಾರ್ದು, ಇದನ್ನು ಮಾತ್ರ ಡಿವೈಡ್ ಮಾಡಿ, ಇದನ್ನು ಮಾತ್ರ ಡಿವೈಡ್ ಮಾಡಿ. ಡಿವೈಡ್ ಆದರೆ ಇಲ್ಲ ಅಂದರೆ ಔಟ್ಸೈಡ್ ಇರಲಿ, ತಲೆ ಕೆಡ್ಸೋಣ ಅವಶ್ಯಕತೆ ಇಲ್ಲ, ಡಿವೈಡ್ ಮಾಡಬೇಕು ಅಂತಲೇ ಏನಿಲ್ಲ. ಓಕೆ, ದಿಸ್ ಇಸ್ ರೈಟ್. ಈಗ ಒಂದು ನಂಬರ್ ಆಫ್ ಪ್ರಾಬ್ಲಮ್ಸಿಗೆ ವರ್ಕೌಟ್ ಮಾಡಿ. ಓಕೆ, ನೋಡೋಣ. ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ಸ್ ಮಾಡ್ಬೋದು, ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು. ಹೋಮ್ವರ್ಕ್ ಕೊಡ್ತೀನಿ, ಒಂದು 10 ಪ್ರಾಬ್ಲಮ್ಸ್ ಕೊಡ್ತೀನಿ, ನೀವು ನಿಧಾನಕ್ಕೆ ಒನ್ ಡೇಗೆ ಸಾಲ್ವ್ ಮಾಡಬೇಕು ಅಂತೇನಿಲ್ಲ, ನಿಧಾನಕ್ಕೆ ಮಾಡಿ. ಇದು ಒಂದನೇದಾಯಿತು. 2 sin 7x ಇಂಟು cos x, y is equal to sin 4x cos 2x cos 3x ಇಂಟು cos 7x, ಇಲ್ಲೇ ಇದೆ ಫಾರ್ಮುಲಾಸ್. sin 9x ಇಂಟು sin 11x, ಇಲ್ಲೇ ಇದೆ ಫಾರ್ಮುಲಾ. sin 50x ಇಂಟು sin 3x cos x cos 5x cos 7x cos 13x. ಎಷ್ಟು ಬೇಕಾದ್ರೂ ನೀವು ಇಷ್ಟು ಮಾಡಿದ ಮೇಲೆ ನೀವು ಹಾಕೊಳ್ಳಿ, ಚೇಂಜಸ್ ಮಾಡ್ಕೊಳ್ಳಿ ಅಷ್ಟೇ. ಎ ಮತ್ತು ಬಿ ಚೇಂಜಸ್ ಮಾಡ್ಕೊಂಡು ನೀವೇ ಮಾಡಿ. ಓಕೆ, ನೀವೇ ಚೇಂಜಸ್ ಮಾಡ್ಕೊಂಡು ನನಗೊಂದು ಅದು ಕಳಿಸಿ, ಸರಿನಾ ತಪ್ಪ ಅಂತ ಹೇಳ್ಬಿಟ್ಟು ನನಗೆ ಸೆಂಡ್ ಮಾಡಿ ವಾಟ್ಸಪ್ಗೆ. ಓಕೆ, ನಮ್ಮ ವಾಟ್ಸಪ್ಪಲ್ಲಿರೋ ಗ್ರೂಪ್ನವ್ರಿಗೆ ಗೊತ್ತಿದೆ, ಬಟ್ GH ಮ್ಯಾಥ್ಸ್ ಯೂಟ್ಯೂಬ್ ನೋಡಿದವ್ರಿಗೆ ನಮ್ಮ ವಾಟ್ಸಪ್ ನಂಬರ್ ಗೊತ್ತಿದ್ದರೆ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನಾನು ವಾಟ್ಸಪ್ ನಂಬರು 974058 ಹಾಕಿದ್ದೀನಿ, ನಾನು 2988 9740582988 ವಾಟ್ಸಪ್ಗೆ ಕಳಿಸ್ಬೋದು. ದೋಸು ಆರ್ ಇಂಟ್ರೆಸ್ಟೆಡ್. ಓಕೆ, ಬರೀ ಸೆಕೆಂಡ್ PC ಮ್ಯಾಥ್ಮೆಟಿಕ್ಸ್ ಸಂಬಂಧಪಟ್ಟಿದ್ದು ಮಾತ್ರ ನನಗೆ ಕ್ವಶನ್ಸನ್ನು ಕೇಳ್ಬೋದು. ಓಕೆ, ಯಾರು GH ಮ್ಯಾಥ್ಸ್ ಯೂಟ್ಯೂಬ್ನಲ್ಲಿರೋರು. ಈಗ ಈ ಪ್ರಾಬ್ಲಮ್ಸ್ಗೆ ನೀವು ವರ್ಕೌಟ್ ಮಾಡಿ. ನೀವೊಂದು 10, ಇದಕ್ಕೊಂದು 10, ಇದಕ್ಕೊಂದು 10 ಯಾವ ಥರ 7x ಇದು x ಕೊಟ್ಟಿದ್ದೀನಿ, ನೀನು 5x 2x ಅಥವಾ 100x 200x ನಂಬರ್ ಆಫ್ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ ನನಗೆ ಸೆಂಡ್ ಮಾಡು. ಓಕೆ, ಅದೇ ವರ್ಕೌಟ್ ಪ್ರಾಬ್ಲಮ್ಸ್ ಅಂತ ಕರೆಯೋದು. ಓಕೆ, ಸಕ್ಸಸ್ಸಿವ್ ಡಿಫ್ರೆನ್ಷಿಯೇಷನಲ್ಲಿ ಇದಾದಮೇಲೆ ಪ್ರೂವ್ ಮಾಡೋದು ಮತ್ತು ಶೋ ಮಾಡೋದು ಒಂದು 10 ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಳಿಸ್ತೇನೆ. ಅದಾದಮೇಲೆ ಅಪ್ಲಿಕೇಶನ್ಸ್ ಆಫ್ ದಿ ಡೆರಿವೇಟಿವ್ಗೆ ನಾನು ಎಂಟ್ರಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.